ಯಶೂಸ್ ಕಿಚನ್ ಇಂದ ಇನ್ನೊಂದು ರೆಸಿಪಿ ತಗೊಂಡ್ ಬಂದಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಇಂದ ಮಾಡುವಂತ ಕರಿ. ಓಂ ಅಗ್ನಿದೇವಾಯ ನಮಃ. ನನ್ನ ಮಾಡೋ ಅಡುಗೆ ಚೆನ್ನಾಗಾಗ್ಲಿ ಕೊಂಡು ಹ್ಯಾಪಿ ಬೇಕಪ್ಪ ನಿಂಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯಶೂಸ್ ಕಿಚನ್ ಇಂದ ಇನ್ನೊಂದು ರೆಸಿಪಿ ತಗೊಂಡ್ಬಂದಿದ್ದೀನಿ. ನಾನು ರೆಡಿ. ಒಂದು ಒಳ್ಳೆ ಕರಿನ ಚಪಾತಿ ಜೊತೆ ಅಥವಾ ದೋಸೆ, ಇಡ್ಲಿ ಯಾವುದು ಜೊತೆಗಾದರೂ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಕರಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಅದು ಬಂದು ಸ್ಪ್ರಿಂಗ್ ಆನಿಯನ್ ಇಂದ ಮಾಡುವಂಥ ಕರಿ. ಸೊ ಅದ್ರ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಸ್ಪ್ರಿಂಗ್ ಆನಿಯನ್ ಕರಿಗೆ ಬೇಕಾಗಿರುವಂಥ ಪದಾರ್ಥಗಳು ಬಂದು ಮೊದಲು ಸ್ಪ್ರಿಂಗ್ ಆನಿಯನ್, ಹಾಗೆ ಟೊಮೆಟೊ ಪ್ಯೂರಿ, ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಅದ್ರ ಪ್ಯೂರಿ, ತುಪ್ಪ, ಹಾಗೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಮೊಸರು, ಹಿಂಗು, ಜೀರಿಗೆ, ಎಣ್ಣೆ. ತಿಂತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಸೊ ಈಗ ಈ ಕರಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟಿಗೆ ಈಗ ಈ ಸ್ಪ್ರಿಂಗ್ ಆನಿಯನ್ ಇದೆಯಲ್ವಾ, ಈ ಹೂವನ ಈ ವೈಟ್ ಪೋರ್ಷನ್ ಇದೆಯಲ್ವಾ, ಇದನ್ನು ಕಟ್ ಮಾಡ್ಕೋಬೇಕು. ಈ ವೈಟ್ ಪೋರ್ಷನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ಕೋಬೇಕು. ಈ ಹೂವು ಮತ್ತು 3 ಮೆಣಸಿನಕಾಯಿ, ಶುಂಠಿ ಒಂದು ಅರ್ಧ ತೊಗೊಂಡಿದ್ದೀನಿ, ಹಾಗೆ ಮೊಸರು. ಸೊ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ. ಸೊ ಈಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಹೂವು, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ, ಹಾಗೆ ಮೊಸರು ಕೂಡ ಹಾಕೋತಾ ಇದ್ದೀನಿ. ಸೊ ಇದಕ್ಕೇನು ಎಕ್ಸ್ಟ್ರಾ ನೀವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಮೊಸರು ಇದೆಯಲ್ವಾ, ಮೊಸರಿಂದನೇ ಇದು ಪೇಸ್ಟ್ ಆಗುತ್ತೆ. ಸೊ ಈಗ ಫೈನ್ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಸೊ ಈಗ ಮೊಸರು, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹೂವು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದ್ರದ್ದು ರೆಡಿ ಇದೆ. ಈಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ಅಗ್ನಿ ಕಾರ್ಯ ಮಾಡಲೇಬೇಕು. ಓಂ ಅಗ್ನಿದೇವಾಯ ನಮಃ. ನನ್ನ ಮಾಡೋ ಅಡುಗೆ ಚೆನ್ನಾಗಾಗಲಿ. ಈಗ ಬಾಣಲೆ ಇಟ್ಟು ಒಂದು ಸ್ವಲ್ಪ ಕಾಯ್ಕಿರೋಣ. ಇದಕ್ಕೆ ತುಪ್ಪದಲ್ಲೇ ನಾನು ಮಾಡ್ತಾ ಇರೋದು. ಸೊ 2 ಟೇಬಲ್ ಸ್ಪೂನ್ ಆಫ್ ಗೀ, 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂಚೂರು ಕಾಯ್ಲಿ. ಈಗ ಜೀರಿಗೆ, ಹಾಗೆ ಹಿಂಗಿಲ್ಲದೆ ಯಾವ್ದು ಅಡುಗೆ ಆಗುತ್ತೆ ಹೇಳಿ? ಯಾವುದು ಅಡುಗೆ ಆಗಲ್ಲ. ಸೊ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಸಾಂಬಾರು ಈರುಳ್ಳಿ ಇದನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಗೋಲ್ಡನ್ ಬ್ರೌನ್ ಬರೋಷ್ಟವರೆಗೂ ಅಷ್ಟೇ. ಸಾಂಬಾರು ಈರುಳ್ಳಿ ಬೇಗ ಫ್ರೈ ಆಗೋಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಕರಿ ಆ್ಯಕ್ಚುಲಿ ಬಂದು ಮಾರ್ವಾಡಿಯವರು ತುಂಬ ಜನ ಮಾಡ್ತಾರೆ. ಸೊ ಎಲ್ಲೋ ನೋಡಿದ್ದೆ, ಹಾಗಾಗಿ ನಿಮಗೂ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ಕೊಡ್ತೀನಲ್ಲ, ಎಲ್ಲ ಈಸಿ. ಈಗ ಇದು ಫ್ರೈ ಆಯಿತು. ಈಗ ಈ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಈ ಪೇಸ್ಟ್ನ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ಮೊಸರು, ಶುಂಠಿ, ಅದ್ರ ಫ್ಲೇವರೇ ಬೇರೆ ಥರ. ಸೊ ಇನ್ನೊಂಚೂರು ಹೈ ಫ್ಲೇಮ್ಗೆ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಣ. ಇರೋದೆಲ್ಲ ಬಾಚಿ ಹಾಕ್ಬಿಡ್ಬೇಕು, ಏನೂ ಬಿಡಬಾರ್ದು. ಒಂದು 5 ಮಿನಿಟ್ಸ್ ಕ್ಲೀನಾಗಿ ಚೆನ್ನಾಗಿ ಇದು ಕುಕ್ ಆಗಬೇಕು. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸೊ ನಾನು ಇಲ್ಲಿ 2 ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ರೀನ್, ರೆಡ್ ಎಲ್ಲ ಕಲರು ಮಿಕ್ಸ್ ಆಗ್ತಿದೆ, ಸಕ್ಕತ್ತಾಗಿದೆ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋಷ್ಟವರೆಗೂ ಹುರ್ಕೋಬೇಕು ಚೆನ್ನಾಗಿ.
ಯೂಶ್ವಲಿ ಸ್ಪ್ರಿಂಗ್ ಆನಿಯನ್ಸ್ ಜಾಸ್ತಿ ಈ ಚೈನೀಸ್ ಐಟಮಲ್ಲೇ ನಾವು ನೋಡ್ತೀವಿ, ಲೈಕ್ ವೆಜ್ ಮಂಚೂರಿ ಆಗಲಿ, ಹಾಗೆ ಗೋಬಿ ಮಂಚೂರಿ. ಆಮೇಲೆ ಈ ಚೈನೀಸ್ ಅಡುಗೆಗಳು, ಚೈನಾಲಂತೂ ನಮ್ಮ ಕೊತ್ತಂಬರಿ ಸೊಪ್ಪು ಹೆಂಗೆ ಫೇಮಸ್ಸು, ಸ್ಪ್ರಿಂಗ್ ಆನಿಯನ್ ಅಷ್ಟೇ ಫೇಮಸ್ಸು. ಅವರು ಸ್ಪ್ರಿಂಗ್ ಆನಿಯನ್ ಇಲ್ಲದೆ ಅಡುಗೆ ಮಾಡೋದೇ ಇಲ್ಲ. ಇಡೀ ವರ್ಲ್ಡ್ಗೆ ಗೊತ್ತಿಲ್ಲ ಸಬ್ಜೆಕ್ಟ್. ಈ ಪಾಯಿಂಟ್ ಒಬ್ರಿಗೂ ಗೊತ್ತಿಲ್ಲ. ಸೊ ಇವತ್ತು ನಾನು ಅದರಲ್ಲಿ ಕರಿ ಮಾಡ್ತಾ ಇದ್ದೀನಿ. ಸೊ ಈಗ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದನ್ನು ನೋಡಿಕೊಂಡು ನೀವು ಈ ಸ್ಪ್ರಿಂಗ್ ಆನಿಯನ್ನ ಹಾಕೋಬೋದು. ನಾನು ಸದ್ಯಕ್ಕೆ ಇಬ್ಬರಿಗೆ ಮಾಡ್ತಾರೋದ್ರಿಂದ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಈ ಸ್ಪ್ರಿಂಗ್ ಆನಿಯನು ಈಗ ಈ ಮಸಾಲೆ ಜೊತೆ ಚೆನ್ನಾಗಿ ಕುಕ್ ಆಗಬೇಕು. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವತ್ತೇ ಆಗಲಿ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಸೊ ಚೆನ್ನಾಗಿದು ಫ್ರೈ ಆಗಬೇಕು. ನನ್ನ ಕುಕ್ಕಿಂಗ್ ವ್ಲಾಗ್ಸಲ್ಲಿ ನಿಮಗೆ ಯಾವ ಅಡುಗೆ ತುಂಬ ಇಷ್ಟ ಆಯಿತು ಅನ್ನೋದು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ಕೊಂಡು ಇನ್ನು ಏನೇನೆಲ್ಲ ಅಡುಗೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಬಿಕಾಸ್ ನಾವು ಅಕ್ಕಿ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ ಮತ್ತು ಫ್ರೈಡ್ ರೈಸ್ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಇನ್ನು ಏನೇನೆಲ್ಲ ಮಾಡಬಹುದು ಸ್ಪ್ರಿಂಗ್ ಆನಿಯನಲ್ಲಿ ಕಮೆಂಟ್ ಮಾಡಿ. ನಾನೊಂದು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸೊ ಸ್ಪ್ರಿಂಗ್ ಆನಿಯನ್ ತಿನ್ನೋದ್ರಿಂದ ನಿಮಗೆ ಸ್ಕಿನ್ ಆಗಲಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಲಿ, ಹಾಗೆ ಡೈಜೆಸ್ಟಿವ್ ಆಗಲಿ ಎಲ್ಲದಕ್ಕೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಸಾಧ್ಯ ಆದಷ್ಟು ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಸ್ಪ್ರಿಂಗ್ ಆನಿಯನ್ನೇ ಯೂಸ್ ಮಾಡಿ. ಯಾಕಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ವೈಟಮಿನ್ ಸಿನೂ ಇದೆ. ಸೊ ಒಳ್ಳೆ ಪೌಷ್ಟಿಕಾಂಶ ಸಿಕ್ಕೋ ಥರ ಇದ್ದರೆ ಯಾಕೆ ಯೂಸ್ ಮಾಡಬಾರ್ದು? ಸೊ ಹಾಗಾಗಿ ನಾನು ಅಷ್ಟೇ ಅವಾಗವಾಗ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ. ನೀವು ಚೆನ್ನಾಗಿದ್ರಣ್ಣ, ನಾವು ಚೆನ್ನಾಗಿರೋದು. ಈಗ ಸ್ವಲ್ಪ ಅರಿಶಿನ, ಚೂರು ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಇಡೀ ಮನೆ ಬರೀ ಈರುಳ್ಳಿ 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 ಸ್ಮೆಲ್ಲೇ ಬರ್ತಾ ಇದೆ. ಯಾರಿಗೆ ಈರುಳ್ಳಿ ಅಂದರೆ ಇಷ್ಟ ಅದನ್ನು ಕಮೆಂಟ್ ಮಾಡಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈರುಳ್ಳಿ ಆ್ಯಕ್ಚುಲಿ ಸ್ವಲ್ಪ ಬೇಗ ಕುಕ್ ಆಗಿಬಿಡುತ್ತೆ. ಸೊ ಇದು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿದೆ. ಇದಕ್ಕೊಂಚೂರು ನೀರು ಹಾಕಬೇಕು. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಹೀಗೆ ಕಲಿಸ್ತಾ ತಿರುವಾಗ್ತಾ ಇರಬೇಕು. ನಿಮಗೆ ಈ ಗ್ರೇವಿ ಏನಾದರೂ ತುಂಬ ಒಂಥರ ತೆಳುವಾಗಾದರೆ ಆವಾಗ ಬೇಕಾದ್ರೆ ನೀವು ಕಡಲೆ ಹಿಟ್ಟಿರುತ್ತಲ್ವ, ಕಡಲೆ ಹಿಟ್ಟನ್ನ ಹಾಕೋಬಹುದು. ಬಟ್ ನಾನು ಮಾಡೋ ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ ನೋಡಿ. ಬೇಕಾದ್ರೆ ಟೇಸ್ಟಿಗೂ ಹಾಕೋಬಹುದು. ಇದನ್ನು ನಾನು ಹಾಕೋತೀನಿ. ಆದರೆ ಏನಾದರೂ ತುಂಬ ತೆಳುವಾಗಿದೆ ಅಂತ ಅನ್ನಿಸಿದಾಗ ಮಾತ್ರ ನೀವು ಕಡಲೆ ಹಿಟ್ಟನ್ನ ಹಾಕೋಬಹುದು. ಬೆಲ್ಲ ಬಂದು ಟೋಟಲಿ ಆಪ್ಷನ್, ಬೇಕು ಅಂದರೆ ಹಾಕೋಬೋದು, ಇಲ್ಲಂತಂದರೆ ಇಲ್ಲ. ಬಟ್ ಸ್ವಲ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ, ಸ್ವಲ್ಪ ವೆರಿ ಲಿಟಲ್. ಯೂಶ್ವಲಿ ಸ್ವೀಟಿಗೆ ಉಪ್ಪು ಹಾಕ್ತಾರೆ, ಖಾರಕ್ಕೆ ಬೆಲ್ಲ ಹಾಕ್ತಾರೆ. ಹಾಗೆ ಯಾಕಂದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಒಂದು ಚೂರೇ ಹಾಕಬೇಕು. ಈಗ ಒಂದು ಇದು ಪುಡಿ ಹೆಂಗೋ ಮಾಡ್ಕೊಂಡಿದ್ದೀನಲ್ಲ ಅಂತ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕೋಬೋದು, ಇಲ್ಲಂತಂದರೆ ಇಲ್ಲ. ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ, ಕಡಲೆ ಹಿಟ್ಟು ಹಾಕಿದ ತಕ್ಷಣ ಇನ್ನೊಂದು ಚೂರು ತಿಕ್ಕಾಗೋಯ್ತು. ಕರಿ ಎಲ್ಲ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಇದಕ್ಕೆಲ್ಲ. ಒಂದು 2 ಮಿನಿಟ್ಸ್ ಕುಕ್ ಆದರೆ ಇದಾಗುತ್ತೆ. ಇದಕ್ಕೆ ತುಪ್ಪದ ಒಗ್ಗರಣೆ ಇನ್ನೊಂದು ಸಾರಿ ಹಾಕ್ಕೋಬೇಕು. ನಿಮಗೆ ನಾನು ಮಾಡಿರೋ ಸ್ಪ್ರಿಂಗ್ ಆನಿಯನ್ ಕರಿ ಘಮ ಬರ್ತಾ ಇದೆಯಾ? ಬರ್ತಿಲ್ವಾ? ಬರ್ತಿದ್ರೆ ಕಮೆಂಟ್ ಮಾಡಿ. ಖತಮ್. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಓಕೆ, ಇದನ್ನು ಈಗ
ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಇದನ್ನು ಪಕ್ಕಕ್ಕಿಟ್ಟು ಈಗ ತುಪ್ಪದ ಒಗ್ಗರಣೆ ಮಾಡ್ಕೊತೀನಿ. 12 seconds later. ಈಗ ಮತ್ತೆ ಒಲೆ ಹಚ್ಚಿ ಪುಟಾಣಿ ಬಾಣಲಿ ಇಟ್ಟು ಅಗೇನ್ 2 tablespoons ಆಫ್ ತುಪ್ಪ. ತುಪ್ಪ ಬೇಕಾ ತುಪ್ಪ, ತುಪ್ಪ 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 ಬೇಕಾ ತುಪ್ಪ. ಓಕೆ ನೈಸ್. ಮತ್ತು 3 tablespoons ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನಕಾಯಿ. ಆಹಾ, ಬೆಳ್ಳುಳ್ಳಿ ಸ್ಮೆಲ್ಲು ಸಖತ್ತಾಗಿದೆ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಅದು ಹಾಗಂತೇಳ್ಬಿಟ್ಟು ಫುಲ್ ಸೇರಿಸ್ಬಿಡ್ಬೇಡಿ. ಈಗ ಈ ಒಗ್ಗರಣೆ ರೆಡಿಯಾಗಿದೆ. ಆಫ್ ಮಾಡ್ತಿದ್ದೀನಿ. ಈಗ ಈ ತುಪ್ಪದ ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೀನಿ. ಸಖತ್ತಾಗಿದೆ. ಈಗ ಟೇಸ್ಟ್ ಮಾಡುವಂಥ ಸಮಯ. ಆದರೆ ಇವತ್ತು ನನ್ನ ಗಂಡನೇ ಇಲ್ವಲ್ಲ ಮನೆಯಲ್ಲಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನ ಗಂಡ ಇವತ್ತೆಲ್ಲೋ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ. ನೋಡೋಣ, ಆದರೆ ಬೇಗ ಬಂದರೆ ಅವ್ರಿಗೂ ಟೇಸ್ಟ್ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ನಾನು ಚಪಾತಿ ಜೊತೆಗೆ ಈ ಸ್ಪ್ರಿಂಗ್ ಆನಿಯನ್ ಕರಿನ ಟೇಸ್ಟ್ ಮಾಡಿ ತೋರಿಸ್ತೀನಿ. ಇದನ್ನು ಈಗ ಒಂದು ಬೌಲಿಗೆ ತಗೊಂಡು ಗಾರ್ನಿಷಿಂಗ್ಗೆ ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೀಗೆ ಕಿಚನ್ ವೀಡ್, ಸೊ ಈಗ ಟೇಸ್ಟ್ ಮಾಡುವಂಥ ಸಮಯ. ಮೀಟ್ ಮೈ ಫ್ರೆಂಡ್ಸ್ ರಾಮ ಶ್ಯಾಮ. ಹೀಗೆ ನಾನು ಎಲ್ಲೋದ್ರೂ ನನಗೆ ಡಾಗ್ಸ್ ಇರಲೇಬೇಕು. ರಾಮ ಶ್ಯಾಮ, ಇವಾಗ ಟೇಸ್ಟ್ ಮಾಡುವ. ನಿಮಗೂ ಬೇಕಾ ನಿಮಗೆ? ಹೊಟ್ಟೆ ಉರಿತಾ ಇದೆ ಅಧ್ಯಕ್ಷರೇ, ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟು ನಾನು ತಿನ್ಬಿಡ್ತೀನಿ. ಈಗ ನಾನೇ ಮಾಡಿರುವಂಥ ಸ್ಪ್ರಿಂಗ್ ಆನಿಯನ್ ಕರಿ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ನೋಡಿ. ವೆರಿ ಈಸಿ ಆ್ಯಂಡ್ ತುಂಬ ಕ್ವಿಕ್ಕಾಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಪ್ಪದ ಫ್ಲೇವರ್ ಅಂತೂ ಆಹಾ ಸಕ್ಕತ್ತಾಗಿದೆ. ಲಾಸ್ಟಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ವಲ್ಲ, ಅದಂತೂ ಅಮೇಜಿಂಗ್ ಆಗಿದೆ. ರಾಮ ಚಿನ್ನಪ್ಪ, ಶ್ಯಾಮ ಚಿನ್ನಪ್ಪ, ಹ್ಯಾಪಿ ಬೇಕಪ್ಪ ನಿಂಗೆ? ನೋ ಕಾಮೆಂಟ್ಸ್. ನನ್ನ ಮಗ ಅಲ್ಲಿ ಮಲಗಿದ್ದಾನೆ. ಯಾಕಂದರೆ ಹೊಸ ಫ್ರೆಂಡ್ಸ್ ನನಗೆ ಸಿಕ್ಕಿದ್ದಾರೆ ಅಂತ ಬಿಟ್ಟು ಅವ್ನು ಕೋಪ ಮಾಡ್ಕೊಂಡು ಅಲ್ಲಿ ಮುನ್ಸ್ಕೊಂಡು ಮಲ್ಕೊಂಡಿದ್ದಾನೆ. ಬಟ್ ಇವಾಗ ನಾನು ತಿಂದು ಮಜಾ ಮಾಡ್ತೀನಿ. ಸೊ ಎಂಡ್ ಮಾಡೋಷ್ಟರಲ್ಲಿ ನಾನು ತಿಂದ್ಬಿಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಲವ್ ಯು ಸೋ ಮಚ್. ಸೊ ಬೇಗ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ, ಆಯಿತಾ? ಲವ್ ಯು ಆಲ್, ಬಾಯ್.